ಮನುಷ್ಯನಾಗಿ ಹುಟ್ಟಿದ ಮೇಲೆ ತುಂಬ ಕಷ್ಟಗಳು ಬರುತ್ತೆ, ತುಂಬ ನೋವುಗಳು ಬರುತ್ತೆ, ಸಮಸ್ಯೆಗಳು ಬಂದು ಸುತ್ತಕೊಳ್ಳುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದರಿಂದ ಹೊರಗೆ ಬರೋಕ್ಕಾಗಲ್ಲ ಅಂತ ಅನಿಸುತ್ತೆ. ಆದರೆ ಖಂಡಿತವಾಗಿಯೂ ಹೊರಗೆ ಬರೋಕ್ಕೆ ಅದಕ್ಕೊಂದು ದಾರಿ ಇದೆ. ನನ್ನ ಕಾರ್ಯಕ್ರಮದಲ್ಲಿ ಕಾಣುವಂಥ ಈ ನಂಬರಿಗೆ ಕಾಲ್ ಮಾಡಿ. ಮಂಜುನಾಥ್ ಭಟ್ ಅಂತ ಅವರು ಮಾರಿಕಾಂಬಾ ತಾಯಿ ಮತ್ತು ರಾಯರ ಆರಾಧಕ ಪರಮ ಭಕ್ತರವರು. ಹಾಗಾಗಿ ಅವರು ನಿಮ್ಮ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನು ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರಾಯರ ಬಗ್ಗೆ ಹೇಳ್ತೀವಿ. ರಾಯರ ಬಗ್ಗೆ ಹೇಳಿದಾಗ ಎಷ್ಟೋ ಜನ ರಾಯರ ಭಕ್ತರಾಗ್ತಾರೆ, ಕೇಳ್ತಾರೆ, ಕೇಳಿಬಿಟ್ಟು ನಾವು ರಾಯರನ್ನು ಪೂಜೆ ಮಾಡಬೇಕು ಅಂತಾರೆ. ಇನ್ನು ರಾಯರೇ ಅಂತ ಗೊತ್ತಿಲ್ಲದಿದ್ದವರು ಎಷ್ಟೋ ಜನ ರಾಯರ ಪೂಜೆಯನ್ನು ಮಾಡ್ತಾರೆ. ಹಾಗಂದ ಮೇಲೆ ನಾವು ಇದರಲ್ಲಿ ಹೇಳುವಂಥ ಕೆಲವೊಂದು ಒಳ್ಳೆಯ ವಿಡಿಯೋನ ಕೆಲವರು 100 ಜನರಲ್ಲಿ ಒಬ್ಬರಾದರೂ ಅದನ್ನ ಅಳವಡಿಸ್ಕೊಂಡ್ರೆ ತುಂಬ ಖುಷಿಯಾದಂಥ ಸುದ್ದಿ. ಹಿಂದೆನೂ ಒಂದು ಹೇಳಿದ್ದೆ ನಾನು. ಅಕ್ಕನನ್ನು ದೂರ ಇಟ್ಟಿದ್ರು, ಅಕ್ಕನಿಗೆ ಏನು ಕೊಡಬೇಕು ಸರಿಯಾಗಿ ಕೊಡದೆ, ಆಮೇಲೆ ಅವ್ರು ಮತ್ತೆ ಹೋಗಿ ಅಕ್ಕನ್ನ ಕರ್ಕೊಂಡು ಬಂದು ಇದು ಮಾಡಿದ್ದಾರೆ ಅಂತ. ಅದೇ ರೀತಿಯ ಒಂದು ವಿಷಯ ಇಲ್ಲಿದೆ. ನಾನು ಹಿಂದೊಮ್ಮೆ ಹೇಳಿದ್ದೆ, ಪ್ರಿನ್ಸಿಪಾಲ್ರೊಬ್ಬರು ಫೋನ್ ಮಾಡಿದ್ರು, ಮನೆಯಲ್ಲಿ ಇರೋ ತಂದೆ ತಾಯಿ ಭಿಕ್ಷುಕರಮ್ಮ, ಹೊರಗಿರೋರಲ್ಲ. ಮೊದಲು ಮನೆಯಲ್ಲಿ ಇದ್ದ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡು ಆಮೇಲೆ ಹೊರಗಿದ್ದವರಿಗೆ ಕೊಡ್ಲಿಕ್ಕೆ ಹೇಳಿ ಅಂತ ಹೇಳಿದೊಂದು ವಿಡಿಯೋ ನಾನು ನಿಮ್ಗೆ ಹಾಕಿದ್ದೆ. ಬಹುಶಃ ಆ ರೀತಿಯಾಗಿ ಒಂದು 3-4 ವಿಡಿಯೋ ಸಹಿತ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ನನಗೊಂದು ಕಾಲ್ ಬರುತ್ತೆ. ಕಾಲ್ ಬಂದಾಗ ನಂದು ಅಭ್ಯಾಸ ಇದೆ ಅಲ್ವಾ, ತುಂಬ ದಿನ ಕಾಲ್ ಮಾಡಿ ಆಮೇಲೆ ಒಂದು ದಿವಸ ರಿಸೀವ್ ಮಾಡುವಂಥದ್ದು. ಒಂದು ದಿವಸ ರಿಸೀವ್ ಮಾಡ್ತೀನಿ ನಾನು. ಆ ರಿಸೀವ್ ಮಾಡಿದ ತಕ್ಷಣ ಅವರು ಆ ಕಡೆಯಿಂದ ಮಾತಾಡ್ತಾರೆ, ಎಲ್ಲ ಹೇಳ್ತಾರೆ. ರಾಯರ ಭಕ್ತರಮ್ಮ, ಜೊತೆಗೆ ವಿಡಿಯೋಗಳನ್ನು ನೋಡ್ತೀವಮ್ಮ, ನಿಮ್ಮ ವಿಡಿಯೋಗಳು ಚೆನ್ನಾಗಿ ಬರುತ್ತಮ್ಮ ಅಂತ ಅಂದರು. ಹೌದಪ್ಪ, ರಾಯರ ವಿಡಿಯೋ ಅಂದರೆ ನಾನೇ ಮಾಡಿದೆ ಅಂತಲ್ಲ, ಯಾರು ಮಾಡಿದರೂ ಚೆನ್ನಾಗಿ ಬರುತ್ತೆ, ಅದು ಹಾಗಿರುತ್ತೆ, ಅದು ಪವರೇ ಹಾಗೆ ಅಂತ ಅಂದೆ. ಹೌದಮ್ಮ, ಚೆನ್ನಾಗಿ ಹೇಳ್ತೀರಿ ಮತ್ತೆ ಸಹಿತ, ಆದರೆ ನಿಮ್ಮ ಜೊತೆ ಏನೋ ಒಂದು ಖುಷಿಯಾದ ವಿಷಯನ ಹಂಚ್ಕೋಬೇಕಮ್ಮ ನಾವು ಅಂದರು. ಹೌದಾ, ಏನದು ಖುಷಿಯಾದ ವಿಷಯ ಅಂತ ಕೇಳಿದಾಗ, ಇಲ್ಲ ನಿಮ್ಮ ಕಾರ್ಯಕ್ರಮ ನೋಡಿ ಆಗಿರುವಂಥ ಬದಲಾವಣೆ, ಅದಕ್ಕೆ ನಿಮ್ಮ ಹತ್ರ ಹೇಳಬೇಕು ಅಂತ ಹೇಳಿರೋದಮ್ಮ ಅಂದರು. ಸರಿ, ಏನು ಹೇಳಿ ಅಂತ ಅಂದೆ. ನಮಗೆ ಅಕ್ಕ ಇದ್ದಾರೆ, ನಮ್ಮ ಮನೆಯಲ್ಲೇ ಇದ್ದಾರೆ ಅಕ್ಕ. ನನಗೆ 3 ಜನ ಹೆಣ್ಮಕ್ಳು, 3 ಜನ ಹೆಣ್ಮಕ್ಳಿಗೂ ಮದುವೆ ಆಗಿದೆ. ನಾನು, ನನ್ನ ಗಂಡ, ನಮ್ಮ ಅಕ್ಕ ಇದ್ದಾರೆ ಎಂದರು. ಯಾಕೆ ನಿಮ್ಮ ಅಕ್ಕ ಮನೆಯಲ್ಲಿದ್ದಾರೆ, ನಿಮ್ಮ ಅಕ್ಕನಿಗೆ ಮಕ್ಕಳಿಲ್ವಾ ಅಂತ ಕೇಳಿದೆ. ನಂಗೆ ಗೊತ್ತಿಲ್ಲ. ಇಲ್ಲಮ್ಮ, 3 ಜನ ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿಲ್ಲ, 3 ಜನ ಗಂಡು ಮಕ್ಕಳಿದ್ದಾರೆ. ವ್ಯವಸ್ಥೆ ಇದ್ದವರು, ನಮ್ಮ ಅಕ್ಕ ವ್ಯವಸ್ಥೆ ಇದ್ದವರು. ಹಾಗಾಗಿ ಏನಾಯಿತು, ಗಂಡ ಇದಾದಮೇಲೆ ಮಕ್ಕಳನ್ನೆಲ್ಲ ಇದು ಮಾಡಿ, ಮಕ್ಕಳಿಗೆಲ್ಲ ಒಂದು ವಿದ್ಯಾಭ್ಯಾಸ, ಮಕ್ಕಳಿಗೆಲ್ಲ ಒಂದು ಉದ್ಯೋಗ. ಹೇಗೆ ಅಂದರೆ 3 ಜನರಿಗೂ ಮನೆಯನ್ನು ಸಹಿತ ಕಟ್ಸ್ಕೊಟ್ಟಿದ್ರು ನಮ್ಮ ಅಕ್ಕ. 3 ಜನ ಗಂಡು ಮಕ್ಕಳಿಗೂ 3 ಜನರಿಗೂ ಮದುವೆ ಆಗುತ್ತೆ. 3 ಜನರಿಗೂ ಮದುವೆ ಆದಮೇಲೆ ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ ಉಳಿತಾರೆ. ಉಳಿದ್ಮೇಲೆ ಆಸ್ತಿಗಳನ್ನು ಡಿವೈಡ್ ಮಾಡ್ತಾರೆ. ಸ್ವಲ್ಪ ಗೋಲ್ಡು ಮತ್ತು ಹಣ, ನಮ್ಮ ಭಾವನ ಹಣ ಎಲ್ಲ ಇತ್ತು. ಅವಾಗ ಏನು ಮಾಡ್ತಾರೆ, ಅದನ್ನೆಲ್ಲ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿಬಿಟ್ಟು ಕೊಡ್ತಾರೆ. ಕೊಟ್ಟು ಕೊನೆಗೆ ಅವರಿಗೇನು ಸ್ವಲ್ಪ ಹಣ ಮತ್ತು ಚಿನ್ನ ಇದನ್ನೆಲ್ಲ ಇಟ್ಕೊಂಡಿದ್ರು, ಅಥವಾ ಸ್ವಲ್ಪ ಆಸ್ತಿ ತನಗೆ ಅಂತ ಏನೂ ಇಟ್ಕೊಂಡಿಲ್ಲ ಪಾಪ ಅವರು. ಅದನ್ನು ಕಿರಿಯ ಮಗನ ಮನೆಯಲ್ಲಿ ಉಳಿಯೋದಂತ ತೀರ್ಮಾನ ಮಾಡ್ತಾರೆ. ಕಿರಿಯ ಮಗನ ಮನೆಯಲ್ಲೇ ಉಳಿತಾರೆ. ಕಿರಿಯ ಮಗನ ಮನೆಯಲ್ಲಿ ಉಳಿದು ದಿನಗಳ ಕಳೀತಾ ಇದೆಯಮ್ಮ, ಏನೂ ಗೊತ್ತಿಲ್ಲ. ಅದು ಇರುತ್ತಲ್ಲಮ್ಮ, ಎಲ್ಲರ ಮನೆ ಸಮಸ್ಯೆಗಳು ಇರುತ್ತಲ್ವ, ಹೇಳುವಂಥದ್ದೇನಲ್ಲ. ಅದು 100ರಲ್ಲಿ ಒಂದು 80% ಜನರ ಮನೇಲಿ ಇರುತ್ತೆ, ಒಂದು 20% ಜನರ ಮನೇಲಿ ಇರಲ್ಲ. ಕೆಲವ್ರ ಮನೇಲಿ ಹೊರಗಡೆ ಕಾಣುತ್ತೆ, ಕೆಲವ್ರ ಮನೇಲಿ ಹೊರಗಡೆ ಕಾಣಲ್ಲ. ಅಷ್ಟೇ ಅಮ್ಮ ಡಿಫರೆನ್ಸ್ ಇಲ್ಲಿರೋದು. ಸ್ವಲ್ಪ ದಿವಸ ಬಿಟ್ಟು ಹಾಗೆ ನಮ್ಮ ಅಕ್ಕನ ಕಿರಿಯ ಮಗ ಯಾರ ಮನೇಲಿದ್ದಾಳೆ, ಆ ಮಗ ಸೊಸೆ ಇಬ್ಬರು ಬಟ್ಟೆ ಬರೆ ಸಮೇತ ನಮ್ಮ ಅಕ್ಕನ ನಮ್ಮ ಮನೆಗೆ ಕರ್ಕೊಂಡು ಬಂದರು. ಆಗ ನಾನು ಕೇಳಿದೆ, ಯಾಕೆ ಕರ್ಕೊಬಂದರು, ನಿಮ್ಮ ಮನೆಗೆ ಯಾಕೆ ಕರ್ಕೊಬಂದರು ಅವರು, 3 ಜನ ಮಕ್ಕಳಿದಾರಲ್ವ ಅವರಿಗೆ ಅಂದೆ. ಇಲ್ಲ, ಅದು ಏನೂ ಫಲ ಕಾಣಲಿಲ್ಲ ಅಂದಾಗ ಅಕ್ಕನ ತಂದು ನಮ್ಮ ಮನೇಲಿ ಬಿಟ್ಟೋದು. ಹಾಗಾದರೆ ನೀವು ಹೆಂಗೆ ನೋಡ್ಕೊಂಡ್ರಿ ಅವರನ್ನು ಅಂದಾಗ, ಇಲ್ಲಿ ಒಂದು ವಿಷಯ ಇದೆ. ಪಾಪ ಡಿವೈಡ್ ಮಾಡುವಂಥ ಸಂದರ್ಭದಲ್ಲಿ ತಂಗಿಗೆ 3 ಗಂಡು ಮಕ್ಕಳು, ನನಗಂತೂ ಹೆಣ್ಣಿಲ್ಲ ಅಲ್ವಾ ಅಂತ ಹೇಳಿ, ತಂಗಿಗೆ 3 ಹೆಣ್ಣು ಮಕ್ಕಳಲ್ವಾ ಅಂತ ಹೇಳಿ ಏನು ಮಾಡಿದ್ದಾರೆ, ಸ್ವಲ್ಪ ಗೋಲ್ಡು ಆಮೇಲೆ ಸ್ವಲ್ಪ ಹಣನ ತಂಗಿಗೆ ಕೊಟ್ಟಿದ್ದಾರೆ.
ಮಕ್ಕಳಿಗೆ ಇದನ್ನು ಇದು ಮಾಡು, ಜೊತೆಗೆ ಇದರಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ ಮಾಡಿದ್ದಾರೆ. ಅದೇ ಪ್ರಕಾರ ಏನೋ ನಮ್ಮ ಅಕ್ಕ ದುಡ್ಡು ಕೊಟ್ಟ ಒಂದು ಇದರಿಂದ ಏನೋ ಗೊತ್ತಿಲ್ಲ, ಈ 3 ಹೆಣ್ಮಕ್ಳು ಮದುವೆ ಆಗೋದ್ರು, ಏನೋ ಒಂದು ಉದ್ಯೋಗ ಮಾಡ್ತಾ ಇದ್ದೀವಿ, ಅದನ್ನು ಕೈ ಹಿಡಿತು. ಅದೇ ಅವಳು ಅಕ್ಕ ಕೊಟ್ಟಂಥ ಹಣದಲ್ಲೇ ಮಾಡಿದ್ದು. ಹಾಗಾಗಿ ನಾವು ಅಕ್ಕನ ಬೇಡ ಅನ್ನೋ ಆಗಿಲ್ಲ, ಬೇಡ ಅಂತ ಹೇಳುವಂಥ ವ್ಯಕ್ತಿನೂ ಅಲ್ಲ ಅವಳು, ಅಷ್ಟು ಒಳ್ಳೆಯವಳು. ಆದರೆ ಇಲ್ಲಿ ಏನು ಬಂತು ಹೇಗಾಯಿತು ಅಂತಲೇ ನನಗೇನು ಗೊತ್ತಿಲ್ಲ. ನಾನು ಅದನ್ನು ಕಿರಿಕಿ ನಮ್ಮ ಅಕ್ಕನ ಹತ್ರ ಕೇಳೋಕ್ಕೆ ಹೋಗಲೂ ಇಲ್ಲ. ಚೆನ್ನಾಗೇ ಇದ್ವಿ ಆಯಿತು. ಈಗ ಒಂದು 6-7 ತಿಂಗಳ ಮೇಲೆ ಆಗಿದೆಯಮ್ಮ. ದಿಢೀರಂತ ಒಂದು ತಿಂಗಳ ಹಿಂದುಗಡೆ ನನ್ನ ಅಕ್ಕನ ಕಿರಿಯ ಸೊಸೆ ಇದ್ದಕ್ಕಿದ್ದಂತೆ ಗಂಡ ಹೆಂಡತಿ ಇಬ್ಬರು ಮನೆಗೆ ಬರ್ತಾರೆ. ಬರುವಾಗ ಎಲ್ಲನೂ ತೊಗೊಂಡು ಬಂದಿದ್ದಾರೆ. ನನಗೂ ಅರ್ಶಿನ ಕುಂಕುಮ, ಇದು ಸೀರೆ ಎಲ್ಲ ತೊಗೊಂಡು ಬಂದಿದ್ದಾರೆ. ಮನೆಗೆ ಏನೇನು ತಿಂಡಿ ಬೇಕು ಎಲ್ಲ ತೊಗೊಂಡು ಬಂದಿದ್ದಾರೆ. ಮತ್ತು ಬಂದವರೇ ನಮ್ಗೆ ಆಶ್ಚರ್ಯ ಅಂದರೆ ಅತ್ತೆನ ಚೆನ್ನಾಗಿ ಮಾತಾಡಿಸಿದ್ರು, ಅಕ್ಕನ ಚೆನ್ನಾಗಿ ಮಾತಾಡಿಸಿದ್ರು, ಎಲ್ಲ ಮಾಡಿದರು. ಆಶ್ಚರ್ಯನ ಆಯಿತು. ಬಂದವರಿಗಂತೂ ಸತ್ಕಾರ ಮಾಡೋದಿರುತ್ತೆ, ಎಲ್ಲ ಸತ್ಕಾರ ಎಲ್ಲ ಮಾಡಿದ್ವಿ. ಅದು ಇದು ಸುದ್ದಿ ಹೊಡಿತಾ ಕೂತ್ಕೊಂಡ್ವಿ. ನನಗೆ ಕೇಳುವ ಆಗಿಲ್ಲ, ಏನು ದಿಢೀರಂತ ಬಂದುಬಿಟ್ಟಿದ್ರಿ, ಯಾಕೆ ಬಂದಿದ್ರು, ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ಬಂದಿದ್ದಾರೆ ಏನು ಅಂತ ಹಿಂಗೆ ಅಂದ್ಕೊಂಡೆ ನಾನು. ಆವಾಗ ಏನಪ್ಪ ಹೀಗೆ ಬಂದ್ರೆ ಅಂತ ಕೇಳಿದೆ. ಈ ಕಡೆ ಬರಲೇ ಇಲ್ಲಲ್ಲ, ಈ ಕಡೆ ಇಲ್ಲ ಅಮ್ಮನ ನೋಡ್ಕೊ ಹೋಗ್ಬೇಕು ಅಂತ ಅನ್ನಿಸ್ತು. ಸೊಸೆನೂ ಹೇಳಿದ್ಲಿಲ್ಲ, ಅತ್ತೆನ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದ್ವಿ ಅಂತ. ಸರಿ ಬಂದ್ವಿ ಅಂದ ತಕ್ಷಣ ಬಂದರು, ಮಾತಾಡಿಸಿದ್ರು. ಆಮೇಲೆ ಅವ್ರು ಹೋದ್ಮೇಲೆ ನಮ್ಮ ಅಕ್ಕ ನಮ್ಮ ಹತ್ರ ಒಂದೇ ಮಾತನ್ನು ಹೇಳಿದರು, ನಾನೇ ಮತ್ತೆ ತಿರ್ಗಿ ಆ ಮನೆಗೆ ಹೋಗೋದಿಲ್ಲ. ಈಗ ಬಂದಿದ್ದಾರೆ, ನಾಳೆ ಮತ್ತೆ ಬಂದು ಕರೀಬಹುದು ನನ್ನನ್ನು, ನಾನು ಹೋಗೋದಿಲ್ಲ ಹಾಗಂತೇಳಿ ನಮ್ಮ ಅಕ್ಕ ಒಂದೇ ಒಂದು ದಿನ ತನ್ನ ಮಕ್ಕಳನ್ನು ದೂರಿಲ್ಲ, ಮಕ್ಕಳಿಗೆ ಶಾಪ ಕೊಟ್ಟಿಲ್ಲ, ಏನಿಲ್ಲ. ತಂಗಿ ಮನೆಯಲ್ಲೂ ಚೆನ್ನಾಗಿದ್ದೀನಿ, ಅವ್ರು ಚೆನ್ನಾಗಿರಲಿ, ತಂಗಿನೂ ಚೆನ್ನಾಗಿರಲಿ ಅಂತ ಅನ್ನೋ ಭಾವನೆ. ನಮ್ಮ ಮನೆಯವರಂತೂ ಅತ್ತಿಗೆ ಅಂದರೆ ತಾಯಿ ಸಮಾನ ಮಾಡಿ ನೋಡಿಕೊಂಡ್ರು. ಕಡೆಗೆ ಹಾಗೆ ಈಗ ಫೋನ್ ಬರೋದು, ಫೋನಲ್ಲಿ ಮಾತಾಡ್ಸೋದು ಎಲ್ಲ ಜಾಸ್ತಿ ಆಯಿತು. ಖುಷಿನೂ ಆಯಿತು ನಮಗೊಂಥರ. ನಮ್ಮ ಅಕ್ಕನ ಲವಲವಿಕೆನೇ ಬೇರೆ ಆಗೋಯ್ತು. ಅದು ಮಕ್ಕಳನ್ನ ನೋಡಿದ ತಕ್ಷಣ ಆ ತಾಯಿ ಮುಖದಲ್ಲಿ ಒಂಥರ ನಗು ಬರೋದೇ ಬೇರೆ ಅಮ್ಮ. ಇದನ್ನು ಹಾಗೆ ಆಯಿತು. ಆದರೆ ನನಗೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗಲಿ, ಯಾವ ಉದ್ದೇಶಕ್ಕೆ ಬಂದಿರ್ಬೋದು ಇವರು ಅಂತೆಲ್ಲ ಯೋಚನೆ ಮಾಡ್ತಾ ಉಳಿದೆ. ಇನ್ನೇನಾದರೂ ನಮ್ಮ ಅಕ್ಕನ ಇದರಲ್ಲಿ ಸ್ವಲ್ಪ ಹಣ ಇದೆ ಅದಕ್ಕೋಸ್ಕರ ಬಂದ್ರಾ ಅಂತ ಏನೆಲ್ಲ ಯೋಚನೆ ಮಾಡಿ, ಏನೇ ಆಗಲಿ ಅಂತ ಒಂದು ದಿವಸ ಒಂದು ಕಾಲ್ ಮಾಡ್ತೀನಿ ನಾನು ಸೊಸೆಗೆ. ಕಾಲ್ ಮಾಡಿ ನಾನಾಗಿ ಹೇಳ್ತೀನಿ ಏನಂದರೆ, ಅಮ್ಮನ ಹಣ ಸ್ವಲ್ಪ ಇದೆ ಅಲ್ವಾ, ಡಿಪಾಸಿಟ್ ಮಾಡಿದ್ದಿದೆ ಅಲ್ವಾ, ಅದು ಬಾಂಡ್ ಗಿಂಡೆಲ್ಲ ನಮ್ಮ ಹತ್ರನೇ ಇದೆ ಅಂತ ಹೇಳಿದ ತಕ್ಷಣ ಅದು ಇರಲಿ ಬಿಡಿ ಅಂತ ಅಂದರು. ಇರಲಿ ಬಿಡಿ ಅಂದ ತಕ್ಷಣ ಇದೇನು ದಿಢೀರಿ ಬದಲಾವಣೆ ಅಂತ ಕಂಡಾಗ ಆವಾಗ ಮಾತಾಡ್ತಾ ಹೇಳ್ತಾರೆ, ನಾವೆಲ್ಲರೂ ನೋಡ್ತೇವೆ ನಿಮ್ಮ ಪ್ರೋಗ್ರಾಮನ್ನು, ನಾನು ನೋಡ್ತೀನಿ, ನಮ್ಮ ಅಕ್ಕ ಕೇಳಿಸ್ಕೋತಾರೆ, ಆಮೇಲೆ ನಮ್ಮ ಸೊಸೆದಿಕ್ಕಳು ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ನೋಡೋದ್ರಲ್ಲಿ 3 ಜನ ಮಕ್ಕಳು 3 ಜನ ಸೊಸೆಯಿಂದರಲ್ಲಿ ಒಬ್ಬರೇ ಬದಲಾವಣೆ ಆಗಿರೋದು. ಇಲ್ಲ, ನಾನು ಅವತ್ತು ವಿಡಿಯೋ ನೋಡಿದೆ, ಅವ್ರು ಹೇಳಿದ್ದಿಷ್ಟೇ, ಇನ್ನೇನು ಮಾಡೋದು ಬೇಡ ನಿಮಗೆ, ಯಾಕಂದರೆ ನೀವು ನಾಳೆ ಆ ಹಂತಕ್ಕೆ ಬರ್ತೀರಿ. ಒಂದು ಮಾತಾಡಿಸಿ, ಪ್ರೀತಿಯಿಂದ ಮಾತಾಡಿಸಿ, ಏನು ತಿಂತಾರೆ ಅದನ್ನ ಕೊಡಿ, ಒಂದು ಊಟದೊತ್ತಿ ಊಟ ಮಾಡಿದ್ಯಾ ಅಂತ ಕೇಳಿ ಅಂತೆಲ್ಲ ಹೇಳಿದ್ರಲ್ಲ. ತುಂಬ ನೋವಾಯಿತು ನನಗೆ. ಯಾಕಂದರೆ ನೋವಾಗೋಕ್ಕೆ ಮೂಲ ಕಾರಣ ಏನು ಅಂದರೆ, ಈ ಒಂದು ವಿಷಯ ಜೊತೆಗೆ ನಮ್ಮ ಮನೆಯ ನನ್ನ ತಾಯಿಯನ್ನು ಸಹಿತ ಸೊಸೆ ಇದೇ ರೀತಿ ನೋಡ್ಕೋತಾ ಇದ್ದಾಳೆ. ಆದರೆ ಒಂದೇ ಮಗನಾಗಿದ್ದ ಕಾರಣ ಹೊರಗೆ ಹಾಕಿಲ್ಲ ಅಷ್ಟೇ. ಇಲ್ಲ 3 ಮಕ್ಕಳಿದ್ದೀವಿ, ನಿಮ್ಮ ಮನೆ ಕಳಿಸ್ಕೊಟ್ಟಿದ್ದೀವಿ ನಾವು. ನನಗದು ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ಅನ್ನಿಸ್ತು. ನಾನು ನಿಮ್ಮ ಮನೆಯಿಂದ ಕರ್ಕೊಂಡು ಬರಲ್ಲ ನಾವು, ಆದರೆ ಮಾತಾಡ್ಸೋಕ್ಕೆ, ಅವ್ರನ್ನ ಪ್ರೀತಿಯಿಂದ ನೋಡೋಕ್ಕೆ. ಅವರು 2-3 ಪ್ರೋಗ್ರಾಮಲ್ಲಿ ಹಿಡಿದ್ರು, ಒಂದು ಸಲ ನೋಡಿ ಹೀಗೆ ಮಾಡಿ, ಪಾಪಗಳನ್ನು ಕಟ್ಕೋಬೇಡಿ, ಪಾಪಗಳನ್ನು ಕಟ್ಕೊಳ್ಳೋದ್ರಿಂದ ನಮಗೆ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಅತ್ತೆ ನಾನು ಸ್ವಲ್ಪ ಯೋಚನೆ ಮಾಡಿ ನಮ್ಮನೆ ಹತ್ರ ಮಾತಾಡಿ, ಬೇಡ ಯಾಕೆ ದ್ವೇಷ ಮಾಡ್ಕೋಬೇಕು, ಅಲ್ಲೂ ಚೆನ್ನಾಗಿದ್ದಾರಲ್ವ, ನಾವು ಮಾತಾಡಿಸಿ ಒಂಚೂರು ಆರಾಮಿದೆಯಾ ಏನು ಅಂತ ವಿಚಾರಿಸಿ ಹಿಂಗೆ ಮಾಡೋದ್ರಿಂದ ಬಹುಶಃ ಅವರಿಗೂ ಸಮಾಧಾನ ಆಗುತ್ತೆ, ನಮಗೂ ನಾಳೆ ಮಕ್ಕಳಿದಾರಲ್ವ ಅಂತ ಹಿಂಗಂದೆ. ಅದು ನಮ್ಮನೆಯವರಿಗೆ ಪಾಪ ನೋಡಬೇಕು ಅಂತ ಅನಿಸುತ್ತೇನೋ. ಹೇಳಿದ ತಕ್ಷಣ ಏನೂ ಹೇಳಲಿಲ್ಲ, ಸರಿ ಅಂತ ಒಪ್ಕೊಂಡ್ರು. ಮರುದಿವಸನೇ ಬಂದ್ವಿ ಅತ್ತೆ ನಾವು ಅಂದರು. ಖುಷಿ ಆಯ್ತಮ್ಮ. ಅಂದರೆ ವಿಚಿತ್ರ ಅಂದರೆ ಕೆಲವೊಂದು ಮಾತುಗಳು ಮನುಷ್ಯನಿಗೆ ಎಷ್ಟು ನಾಟುತ್ತೆ, ಎಷ್ಟು ಇದಾಗುತ್ತೆ. ನೀವೇನೂ ಹೇಳಲಿಲ್ಲ, ಆಸ್ತಿ ಕೊಡಿ ಅಥವಾ ಅವ್ರಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಲಿಲ್ಲ. ಬದಲಾಗಿ ನೀವು ಹೇಳಿದ್ದಿಷ್ಟೇ, ಮಾತಾಡಿಸಿ ಪ್ರೀತಿಯಿಂದ ಕರೀರಿ, ಹೋಗುವಾಗ ಅಮ್ಮ ಹೋಗಿ ಬರ್ತೀನಿ ಅಂತ ಹೇಳಿ, ಬಂದವರು ತಿಂಡಿ ಆಯಿತಾ, ಕಾಫಿ ಆಯಿತಾ, ಊಟ ಆಯಿತಾ ಅಂತ ಕೇಳಿ, ಇಷ್ಟೇ ಕೇಳಿ. ಇಷ್ಟು ಕೇಳಿದಾಗ ಆ ತಾಯಿ ತುಂಬ ಹೃದಯದಿಂದ ಹರಿಸ್ತಾರೆ ಅಂತ ಹೇಳಿದರೆ ಅದು ನಿಜ ಹೌದಮ್ಮ. ನಮ್ಮ ಅಕ್ಕ ಅವರನ್ನು ತುಂಬ ಹೃದಯದಿಂದ ಹರಿಸ್ತಾ ಇದ್ದಾರೆ. ಜೊತೆಗೆ 2 ಮಕ್ಕಳಲ್ವ ಬಂದೇ ಬರ್ತಾರೆ, ಬರದೇ ಅಂತೂ ಇರ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಇವ್ರು ಹೋಗಿದಾರಲ್ಲ ಅನ್ನೋ ಒಂದು ಇದಕ್ಕಾದ್ರೂ ಬಂದೇ ಬರ್ತಾರೆ. ಅದಕ್ಕೋಸ್ಕರಮ್ಮ ನಾನು ನಿಮ್ಗೆ ಹೇಳಬೇಕಿತ್ತು. ಮತ್ತೆ ಪುನಃ ನಮ್ಮ ಅಕ್ಕ ಯಾವಾಗಲೂ ಹೇಳೋರು, ಫೋನ್ ಮಾಡಿ ಹೇಳೋರಿಗೆ, ಫೋನ್ ಮಾಡಿ ಹೇಳು ಅಂತ.
ಮನುಷ್ಯ ತಿದ್ದುಕೊಳ್ಳೋದಿದ್ದರೆ ಪ್ರತಿಯೊಂದು ಯಾರು ಹೇಳಿದರೂ ಬಹುಶಃ ತಿದ್ಕೋಬೋದು. ನಿಮ್ಮ ಒಂದು ಯೂಟ್ಯೂಬ್ ಕಾರ್ಯಕ್ರಮದಿಂದ ಬಹುಶಃ ನಮ್ಮ ಅಕ್ಕ ಮತ್ತೆ ತನ್ನ ಮಕ್ಕಳನ್ನು ನೋಡುವಂಥ ಒಂದು ಇದನ್ನು ಸಿಕ್ತು ನಮ್ಮ ಮಕ್ಕನಿಗೆ. ತುಂಬ 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 ಥ್ಯಾಂಕ್ಸ್ ಅಮ್ಮ ನಿಮಗೆ ಅಂತ ಅಂದರು. ನಂದೇನಿಲ್ಲಪ್ಪ ಎಲ್ಲ ರಾಯರದ್ದಮ್ಮ, ನಾನೇನು ಹೇಳ್ತೀನಿ ಅಂದೆ. ಈಗ ದಿನಾ ಬೆಳಿಗ್ಗೆ ಒಂದು ಸಲ ಫೋನ್ ಮಾಡ್ತಾರೆ, ಸೊಸೆ ಅಥವಾ ಮಗ ಯಾರಾದರೂ ಫೋನ್ ಮಾಡ್ತಾರೆ. ಇಲ್ಲ ಮಗ ಬಂದವನು ಸಂಜೆ ಬಂದು ಅಕ್ಕನ ಹತ್ರ ಮಾತಾಡ್ತಾನೆ, ಆರಾಮಾಗಿದೆಯಾ ಏನಿದೆಯಾ ಅಂಥೇಳಿ. ಹಾಗೆ ನಂಬಿಕೆ ಇದೆ, ಇನ್ನೂ ಇಬ್ಬರು ಗಂಡು ಮಕ್ಕಳು ಬಂದು ತನ್ನ ತಾಯಿನ ಮಾತಾಡಿಸ್ತಾರೆ, ಜೊತೆಗೆ ಸೊಸೆ ದಿಕ್ಕಳು ಬರ್ತಾರೆ ಅಂತ. ಆದರೆ ಯಾವುದೇ ಕಾರಣಕ್ಕೂ ಅಕ್ಕನ ನಾನು ಎಲ್ಲೂ ಕಳಿಸ್ಕೊಡಲ್ಲ. ಅವ್ರು ನಮ್ಮ ಮನೆಯಲ್ಲೇ ಇರೋಕ್ಕೆ ಇಷ್ಟ ಆಗಿದೆ ಅವರಿಗೆ. ನಾನು ಅಷ್ಟೇ ಅವ್ರು ಋಣ ತಿಂದಿದ್ದೀನಿ. ಆ ಋಣ ತಿಂದಿದ್ದಕ್ಕೆ ನಾನು ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋತೀನಮ್ಮ. ಈ ಒಂದು ಬದಲಾವಣೆ ಆಗಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ನಿಮ್ಗಮ್ಮ ಅಂತ ಹೇಳಿದರು. ಥ್ಯಾಂಕ್ಸ್ ಕೊಡಲೇಬೇಕಲ್ವಮ್ಮ, ಒಂದರಿಂದ ಅದು ಇದಾಯಿತು ಅಂದರೆ ನಾವು ಥ್ಯಾಂಕ್ಸ್ ಕೊಡಲೇಬೇಕಮ್ಮ. ಹಾಗಾಗಿ ನಿಮ್ಗೆ ಅಮ್ಮ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಏಜು ಸಾಧಾರಣ ಹೆಚ್ಚು ಕಡಿಮೆ ನಿಮ್ಮ ಏಜಿಗೆ ಹತ್ತತ್ರನೇ ಬಂದಿರಬಹುದು, ಸ್ವಲ್ಪ ಕಡಿಮೆ ಆಗಿರ್ಬೋದು. ಆದರೂ ಆ ಒಂದು ಪದ ನಿಮ್ಮನ್ನು ಆಂಟಿ ಅಂತ ಕರೆಯೋಕ್ಕಾಗಲಿ ಅಕ್ಕ ಅಂತ ಕರೆಯೋಕ್ಕೆ ಬರಲ್ಲ ನಮಗೆ. ಅದಕ್ಕಾಗಿ ಅಮ್ಮ ಅಂತ ಕರೀತಾ ಇದ್ದೀವಿ, ಬೇಜಾರು ಮಾಡ್ಕೋಬೇಡಿ ನೀವು ಸಹಿತ. ಇಂಥ ಕಾರ್ಯಕ್ರಮಗಳನ್ನು ಮಾಡಿ, ಅಂತ ಮನಮುಟ್ಟುವಂಥ ಕಾರ್ಯಕ್ರಮಗಳನ್ನು ಮಾಡಿ, ಹೇಗೆ ರಾಯರ ಭಕ್ತರನ್ನು ಇದನ್ನು ಹೇಳಿ ರಾಯರ ಭಕ್ತರು ಹೆಚ್ಚಾಗ್ತಾರೋ ಹಾಗೆ ಇಂಥವೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗಲಿ. ಜಸ್ಟ್ ಸ್ವಲ್ಪ ಕಡಿಮೆ ಆದರೂ ಸಾಕಾಗತ್ತಮ್ಮ. ಎಷ್ಟೋ ತಾಯಿ ಹೃದಯಕ್ಕೆ ಖುಷಿ ಆಗುತ್ತೆ. ನೀವು ಅಂಥ ವಿಡಿಯೋಗಳನ್ನೆಲ್ಲ ಮಾಡಿದಾಗ, ಬಹುಶಃ ಆ ವಿಡಿಯೋಗಳನ್ನೆಲ್ಲ ಕೇಳಿದಾಗ ಎಷ್ಟೋ ಜನ ತಾಯಿದಿಕ್ಳು ಹಾಗೆ ಇರ್ತಾರಲ್ವ, ಅಂಥದ್ರಲ್ಲಿ ಅವರೆಲ್ಲ ಕೇಳಿ ಅದನ್ನು ಮನಸ್ಸಿಗೆ ಖುಷಿ ತಂದ್ಕೋತಾರೋ ಅಥವಾ ದುಃಖ ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆ 100ರಲ್ಲಿ ಒಬ್ಬರಾದರೂ ಬದಲಾವಣೆ ಆಗಿದಾರಮ್ಮ. ಅದಕ್ಕೆ ನಿಮಗೆ ತಿಳಿಸಿದ್ದೀನಿ. ಹಾಗೆ ರಾಯರು ನಿಮಗೂ ಒಳ್ಳೇದು ಮಾಡಲಿ ಅಮ್ಮ, ನಮಗೂ ಒಳ್ಳೇದು ಮಾಡಲಿ ಅಂತ ಹೇಳಿದರು. ಬಹುಶಃ ಸಾಕು, 100ರಲ್ಲಿ ಒಬ್ಬರು, 100 ಜನ ನೋಡಿ ಅದರಲ್ಲಿ ಒಬ್ಬರು ಬದಲಾವಣೆ ಆಗ್ತಾರೆ ಅಂತಾದರೆ ಸಾಕು, ಇಷ್ಟಕ್ಕಿಂತ ಹೆಚ್ಚು ಏನೂ ಇಲ್ಲ. ಸಾರ್ಥಕತೆ ಅಂತ ಅನ್ನಿಸ್ತು, ಖುಷಿ ಆಯಿತು. ಇಲ್ಲಿ ಏನು ಅಂದರೆ, ನಾವು ಮತ್ತೊಬ್ರಿಗೆ ಹೇಳಬೇಕು ಅಂದರೆ ನಾವು ಹೇಗೆ ನೋಡ್ಕೋತೀವಿ ಅನ್ನೋದು ಇಲ್ಲಿ ಮುಖ್ಯ. ಈಗ ನಾವು ಹೇಳ್ಬೋದು, ವಿಡಿಯೋಗಳನ್ನು ಸರಿ ಮಾಡ್ಬೋದು, ಅತ್ತೆನ ಸರಿ ನೋಡ್ಕೊಳ್ಳಿ, ಮಾವನ ಸರಿ ನೋಡ್ಕೊಳ್ಳಿ, ಅಮ್ಮನ ಸರಿ ನೋಡ್ಕೊಳ್ಳಿ, ತಾಯಿನ ಸರಿ ತಂದೆನ ಸರಿ ನೋಡ್ಕೊಳ್ಳಿ ಅಂತ. ನಾವು ಆದರೂ ಸ್ವಲ್ಪ ಆದರೂ ಪಾಲಿಸಲೇಬೇಕು. ನಾವು ಪಾಲಿಸ್ತೇನೆ ಇದ್ದೀವಿ. ಆ ಪಾಲಿಸ್ತೇ ಇದ್ದಿದ್ದಕ್ಕೆ ಸಹಿತ ನಾವು ಇವತ್ತು ಅದನ್ನು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಮ್ಮ ಅತ್ತೆನೆಲ್ಲ ನಾವು ಒಂದು ಸಲ ಅತ್ತೆಯವರೇ ಅಂತ ಕರೆದ್ರೆ ಅವರಲ್ಲಿ ಇದೇ ಬೇರೆ, ನಾವು ಕರೆದ್ರೆ ಬೇರೆ. ಮಕ್ಕಳು ಬಂದ್ಕೊಂಡು ಊಟ ಆಯಿತಾ ಅಂತ ಕೇಳಿದಾಗ ಆ ಒಂದು ರೀತಿಯಲ್ಲಿ ಅವರ ಮುಖದಲ್ಲಿ ಆಗುವಂಥ ಬದಲಾವಣೆಗಳೇ ಬೇರೆ. ಕಾಯ್ತಾರೆ, ಮಕ್ಕಳು ಬರಲಿಲ್ಲ ಅನ್ನೋ ಇದನ್ನು ತೋರಿಸ್ತಾರೆ, ಇನ್ನೂ ಬರಲಿಲ್ಲ ಕೆಲಸದಿಂದ, ಇನ್ನೂ ಬರಲಿಲ್ಲ ಅಂತ. ನಾವು ಹಾಗಿರಬೇಕು. ನಾವು ಹಾಗಿದ್ರೇ ಮತ್ತೊಬ್ರಿಗೆ ಹೇಳೋಕ್ಕೆ ಸಾಧ್ಯ. ಹಾಗಾಗಿ ಈ ಕಾರ್ಯಕ್ರಮವನ್ನು ಬಹುಶಃ ನಿಮ್ಮ ಮುಂದೆ ಈ ವಿಷಯನ ತಂದೀನಿ. ಯಾಕೆ ತಂದೆ ಅಂದರೆ, ಹಾಗೆಲ್ಲಾದರೂ ಸ್ವಲ್ಪ ಆದರೂ ಚೇಂಜ್ ಮಾಡ್ಕೊಳ್ಬಲ್ಲೆ, ನಾನು ಚೇಂಜ್ ಮಾಡಿಕೊಡ್ತೀನಿ ಅನ್ನೋರು ದಯವಿಟ್ಟು ಬದಲಾವಣೆಯನ್ನು ಮಾಡ್ಕೊಳ್ಳಿ. ನಿಮ್ಮ ತಾಯಿನೇ ನಿಮ್ಮ ಸರ್ವಸ್ವ. ಹಾರೈಸೋರು, ಪ್ರಥಮವಾಗಿ ಹಾರೈಸೋರು ಅವರೇ. ನೀವು ಎಷ್ಟೇ ಕಷ್ಟ ಕೊಡಿ, ಅವರು ಕಷ್ಟ ಕೊಟ್ಟರು ಅವ್ರು ಹೇಳೋದು ಒಂದೇ ಮಾತು, ನನಗೆಷ್ಟು ಕಷ್ಟ ಬೇಕಾದ್ರೆ ಕೊಡಪ್ಪ, ನನ್ನ ಮಕ್ಕಳಿಗೆ ಕೊಡಬೇಡಪ್ಪ ಅಂತ. ಹಾಗಾಗಿ ಬಾಯಿ ತುಂಬ ಹರಿಸುವಂಥವರು ತಂದೆ ತಾಯಿಗಳು. ಹಾಗಾಗಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ನಮ್ಮ ರಾಯರು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.